ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನನ್ನ ಹೆಸರು ಅಶ್ವಿನಿ, ನನ್ನ ಪೇಜ್ ಹೆಸರು ashwini.lifestyle ಕನ್ನಡ. ಸೊ ಇವತ್ತಿನ ಟಾಪಿಕ್ ಏನು ತೊಗೊಬಂದಿದ್ದೀನಿ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ. ನನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ಹೆಡ್ಲೈನ್ಸಲ್ಲಿ ನೋಡಿರ್ತೀರ. ಆನ್ಲೈನ್ ಜಾಬ್ ಇದು ಸೇಫ್ ಅಲ್ವಾ? ಸೊ ಆನ್ಲೈನ್ ಜಾಬ್ ಅಂದರೆ ಫಸ್ಟ್ ಆಫ್ ಆಲ್ ಇದು ಎಲ್ಲ ಆನ್ಲೈನ್ ಜಾಬೂ ಫೇಕು ಇಲ್ಲ ಫ್ರಾಡ್ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಪೇಜಸ್ಸು ನಾನು ನೋಡಿರೋ ಪ್ರಕಾರ ಸುಮಾರು 15 ಡೇಸಿಂದ ನಾನು ಚೆಕ್ ಮಾಡಿರೋ ಆನ್ಲೈನ್ ಪೇಜಸ್ಸಲ್ಲಿ ಕೆಲವೊಂದು ಪೇಜಸ್ನ ನಾನು ನಿಮಗೆ ಟ್ಯಾಗ್ ಮಾಡಿರ್ತೀನಿ. ಓಕೆನಾ? ಆನ್ಲೈನ್ ಜಾಬು ಸೇಫಾ ಇಲ್ಲ ಫ್ರಾಡಾ ಅನ್ನೋದನ್ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ಓಕೆನಾ? ಸೊ ಒಂದ್ಸತಿ ಏನಾಯಿತು ಅಂದರೆ ಆಲ್ಮೋಸ್ಟ್ ಒಂದು 15 ಡೇಸ್ ಮುಂಚೆ ನಾನು ಹಿಂಗೆ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಇನ್ಸ್ಟಾಗ್ರಾಮೇ ಅಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ತುಂಬ ಇನ್ಸ್ಟಾಗ್ರಾಮಲ್ಲಿ ಬಂದಿರೋದು. ಸೊ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬರುತ್ತೆ, ಸಿಗುತ್ತೆ ಅಂತ. ವರ್ಕ್ ಫ್ರಮ್ ಹೋಮ್ ಅಂದಿಶ್ವತನೇ ಮೇಯ್ನಾಗಿ ನಮ್ಮಂಥ ಹೌಸ್ ಅಲ್ಲಿರೋರು ಇಲ್ಲ ಈ ಥರ ನ್ಯೂ ಬಾರ್ನ್ ಬೇಬಿ ಅಮ್ಮಂದಿರು ಇವರೆಲ್ಲ ತುಂಬ ಅಟ್ರ್ಯಾಕ್ಟ್ ಆಗೋದು ಜಾಸ್ತಿ. ಓಕೆನಾ? ಸೊ ಅದೇ ಥರ ನಾನು ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸತಿ ಏನು ಮಾಡಿದೆ ಅಂತಂದರೆ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆ, ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಅಂತ ಮೆನ್ಷನ್ ಮಾಡಿದರು. ಸೊ ನಾನು ಅದಕ್ಕೆ ಏನು ಮಾಡಿದೆ, ಕ್ಲಿಕ್ ಮಾಡಿ ನಂಬರೆಲ್ಲ ಕೇಳಿತು, ನಂಬರೆಲ್ಲ ಪ್ರೊವೈಡ್ ಮಾಡಿದೆ. ಸೊ ಅದಾದಮೇಲೆ ಮತ್ತೆ ನಿಮಗೆ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ನಾವು ಸ್ಕ್ರೋಲ್ ಮಾಡ್ತಾ ಇದ್ರೆ ಒಂದಕ್ಕೆ ನಾವು ಕ್ಲಿಕ್ ಮಾಡಿದ್ರೆ ಸೊ ಅದ್ರ ಬಗ್ಗೆನೇ ನಮಗೆ ವಿಡಿಯೋಸ್ ಬರ್ತಾ ಹೋಗುತ್ತೆ ಮತ್ತು ಅಡ್ವರ್ಟೈಸ್ಮೆಂಟ್ ಬರ್ತಾ ಹೋಗುತ್ತೆ. ಸೊ ಹಂಗೆ ಏನಾಯಿತು ಅಂತಂದರೆ ಒಂದು 3-4 ಹಿಂಗೆ ಬಂತು. ಅಮೆಝಾನು, ಫ್ಲಿಪ್ಕಾರ್ಟು, ಆಮೇಲೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಈ ಥರ ಎಲ್ಲ ತುಂಬ ಬಂತು. ನಾನೊಂದು 5ಕ್ಕೆ ಕ್ಲಿಕ್ ಮಾಡಿ ನಂಬರೆಲ್ಲ ಶೇರ್ ಮಾಡಿದೆ. ಸೊ ಕ್ಲಿಕ್ ಮಾಡಿ ಶೇರ್ ಮಾಡಾದ್ಮೇಲೆ ವಿತಿನ್ 1 ಮಿನಿಟಲ್ಲಿ ನನಗೆ 2 ಮೆಸೇಜ್ ಬಂತು ವಾಟ್ಸಪ್ಪಲ್ಲಿ. ಸೊ ಈ ಥರ ವರ್ಕ್ ಫ್ರಮ್ ಹೋಮ್ಗೆ ಅಪ್ಲೈ ಮಾಡಿದ್ದೀರಾ ನೀವು ಅಂತ. ಸೊ ಬಂತು. ನಾನು ಎಸ್ ದಿಸ್ ಇಸ್ ಅಶ್ವಿನಿ ಅಂತ ನಾನು ಕಳಿಸಾದ್ಮೇಲೆ ಏನಾಯಿತು, ಇದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ, ನೀವು ದಿನಕ್ಕೆ 2000ಇಂದ 5000ವರೆಗೂ ಅರ್ನ್ ಮಾಡ್ಬೋದು ಅಂತ. ನಾನು ಅಂದ್ಕೊಂಡೆ ಇದು ಏನಪ್ಪ ಇದು 8 ಅವರ್ಸ್ ಹೋದ್ರೂ ನಮಗೆ ಆಲ್ಮೋಸ್ಟ್ ಒಂದು 25,000 to 30,000 ಬರೋದಿಲ್ಲ ಕೆಲಸ ಮಾಡೋದಕ್ಕೆ. ಇವರು ವರ್ಕ್ ಫ್ರಮ್ ಹೋಮಲ್ಲಿ ಬರೀ ಮನೇಲಿ ಕೂತ್ಕೊಂಡು ಒಂದು ಮೊಬೈಲ್ ಯೂಸ್ ಮಾಡಿಕೊಂಡ್ರೆ 2000ಇಂದ 5000ವರೆಗೂ ಬರುತ್ತಾ ಅಂತ ಹೇಳಿಬಿಟ್ಟು ನಾನು ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಓಕೆ ಫೈನ್ ಅಂತ ನಾನು ಕಳಿಸ್ದೆ. ಸೊ ನನಗಿದು ನೆನ್ಪಿಟ್ಕೊಳ್ಳಿ, ನನಗೆ ಇದು ಮುಂಚೆನೇ ಗೊತ್ತಿದ್ದು ಇದು ಫ್ರಾಡ್ ಅಂತ. ಸೊ ನಾನು ಜಸ್ಟ್ ಲೈಕ್ ರಿಸರ್ಚ್ ಮಾಡೋಣ ಅಂತ ಹೇಳಿಬಿಟ್ಟು ಓಕೆ ಅಂತ ಹೇಳಿ ಕಳಿಸ್ದೆ. ಸೊ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾನೆ. ಅದು ಒಂದು ಬಂದ್ಬಿಟ್ಟು 2 ನಂಬರ್ಸಿಂದ ಬಂತು. ಒಂದು ಬಂದು ಇಂಡಿಯನ್ ನಂಬರ್ ಥರನೇ ಇತ್ತು, ಇನ್ನೊಂದು ಬಂದು ಆಲ್ಮೋಸ್ಟ್ ಲೈಕ್ ಸೌದಿ ಅರೇಬಿಯಾ ನಂಬರ್ ಅನಿಸುತ್ತೆ. ಅದು ನಾನು ಚೆಕ್ ಮಾಡಿದಾಗ ಸೌದಿ ಅರೇಬಿಯಾ ಕೋಡೆ ಇತ್ತು. ಸೊ ಹಾಗಾಗಿ ನಾನು ಚೆಕ್ ಮಾಡಿದೆ, ಓಕೆ ಫೈನ್ ಅಂತ ಹೇಳಿ ಕಳಿಸ್ದೆ. ಸೊ ನಾನು ಇಂಡಿಯನ್ ನಂಬರ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟೆ, ನೋಡೋಣ ಇದು ಏನು ಫೇಕಾ ಏನು ಅಂತ ಚೆಕ್ ಮಾಡೋಣ ಅಂತ. ಸೊ ಇಂಡಿಯನ್ ನಂಬರಲ್ಲಿ ನಾನು ಮೆಸೇಜ್ ಮಾಡಿದಾಗ ಅವರು ಏನಂತ ಕಳಿಸಿದ್ರು, ನಾನು ನಿಮಗೆ ಆ ಸ್ಕ್ರೀನ್ಶಾಟು ಕೂಡ ಹಾಕ್ತೀನಿ, ಚೆಕ್ ಮಾಡ್ಕೋಬೋದು ನೀವು. ಸೊ ಹಾಗಾಗಿ ಆ ಇಂಡಿಯನ್ ನಂಬರ್ಗೆ ನಾನು ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಏನಂತ ಹೇಳಿದ್ರು, ನೀವು ಏನೂ ಮಾಡೋಂಗಿಲ್ಲ, ಜಸ್ಟ್ ನೀವು ನಾನು ಕಳಿಸೋ ಲಿಂಕ್ಗೆ ನೀವು ಜಸ್ಟ್ ಅದನ್ನ ಓಪನ್ ಮಾಡಿ ಫೀಡ್ಬ್ಯಾಕ್ ಕೊಡಬೇಕು ಮತ್ತು 5 ರೇಟಿಂಗ್ಸ್ ಕೊಡಬೇಕು ಅಂತ ಹೇಳಿದ್ರು. ಸೊ ಅದು ಬಂದ್ಬಿಟ್ಟು ಸ್ನ್ಯಾಪ್ಚಾಟ್ ಲಿಂಕ್ಸ್ಗಳು ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ ಫೈನ್ ಅಂತ ಹೇಳಿದೆ. ನಾನು ಮತ್ತೆ ಕ್ವಶನ್ ಮಾಡಿದೆ ಅವ್ರಿಗೆ, ಇದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ನಾವೇನಾದರೂ ಪೇ ಮಾಡಬೇಕಾ ಅಂತ. ಸೊ ಒಂದು 5 to 10 ಮಿನಿಟ್ಸ್ ರಿಪ್ಲೈ ಬರಲಿಲ್ಲ. ನಾನು ಸುಮ್ಮನೆ ಆಗಿಬಿಟ್ಟೆ. ಸೊ ರಿಪ್ಲೈ ಮಾಡಲಿಲ್ಲ, ನಾನು ಓಕೆ ಫೈನ್ ಅಂತ ಬಿಟ್ಬಿಟ್ಟೆ. ಒಂದು 15 ಮಿನಿಟ್ಸ್ ಆದಮೇಲೆ ಆ ವ್ಯಕ್ತಿ ಮತ್ತೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ನಿಮ್ಮ ಕೇಪಬಿಲಿಟಿ ನೋಡಬೇಕು, ನೀವೆಷ್ಟು ಸ್ಮಾರ್ಟ್ ಇದ್ದೀರಾ ಅಂತ ನೋಡಬೇಕು. ನಾನು ನಿಮಗೆ ಒಂದು 3 ಲಿಂಕ್ಸ್ ಕಳಿಸ್ತೀನಿ, ನೀವು ಹೇಗೆ ವರ್ಕ್ ಮಾಡ್ತೀರಾ ಅನ್ನೋದನ್ನ ನಾನು ನೋಡಬೇಕು. ನೀವು ಸುಮ್ಮನೆ ಮಾಡೋದು ಬೇಡ. ಈ 3 ಲಿಂಕ್ಸ್ ಕಳಿಸ್ತೀನಿ, ನೀವೇನು ಮಾಡಬೇಕು ಅಂದರೆ ಜಸ್ಟ್ ನೀವು ಅದು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಅದು ವೀಡಿಯೋಸ್ ಓಪನ್ ಆಗುತ್ತೆ, ನೀವು ಅದು ವೀಡಿಯೋಗೆ ಲೈಕ್ ಮಾಡಿ ಅದು ಸ್ಕ್ರೀನ್ಶಾಟ್ ಕಳಿಸ್ಬೇಕು ನನಗೆ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳಿ ಆಯಿತು ಕಳಿಸ್ಕೊಡಿ ಅಂತ ಹೇಳಿದೆ. ಕಳಿಸ್ಕೊಟ್ರು. 3 ಲಿಂಕ್ ಬಂತು. 3 ಲಿಂಕ್ಗೂ ನಾನು ಲೈಕ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ದೆ.
ಸೊ ಅದಾದಮೇಲೆ ಆ ವ್ಯಕ್ತಿ ಮೆಸೇಜ್ ಮಾಡ್ದ, ಓಕೆ ಫೈನ್ ಗುಡ್ ಅಂತ ಹೇಳಿ ಕಳಿಸ್ದ. ಸೊ ನೀವು ಟೆಲಿಗ್ರಾಮ್ ಯೂಸ್ ಮಾಡ್ತೀರಾ ಅಂತಂದರು. ಎಸ್, ನಾನು ಟೆಲಿಗ್ರಾಮ್ ಯೂಸ್ ಮಾಡ್ತೀನಿ ಅಂತ ಅಂದೆ. ಸೊ ಅದರಲ್ಲಿ ನಾನು ನಿಮಗೆ ಒಂದು ಲಿಂಕ್ ಕಳಿಸ್ತೀನಿ, ಅಲ್ಲಿ ನಮ್ಮ ರಿಸೆಪ್ಷನಿಸ್ಟ್ ಇರ್ತಾರೆ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಿಮಗೆ 120 ರೂಪೀಸ್ ನಿಮಗೆ ಕ್ರೆಡಿಟ್ ಆಗುತ್ತೆ ಈ ಟಾಸ್ಕಿನ ದುಡ್ಡು ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳಿಬಿಟ್ಟು ನಾನು ಆ ಲಿಂಕ್ ಓಪನ್ ಮಾಡಿ ಟೆಲಿಗ್ರಾಮ್ಗೆ, ಸೊ ಆ ಲಿಂಕ್ ಓಪನ್ ಮಾಡಿ ನಾನು ಕಳಿಸ್ದೆ. ಅಲ್ಲಿ ಬಂದ್ಬಿಟ್ಟು ಟೆಲಿಗ್ರಾಮಲ್ಲಿ ಬೋಟ್ 1 ಅಂತ ಏನೋ ನೇಮ್ ಇದ್ದು ಯೂಸರ್ನ. ಸೊ ನಾನು ಈ ಥರ ಸ್ಕ್ರೀನ್ಶಾಟ್ ಎಲ್ಲ ಕಳಿಸ್ಕೊಟ್ಟಿದ್ದೀನಿ, ಇಂಥವ್ರು ರೆಫರ್ ಮಾಡಿದ್ರು ಅಂತ ಅಂದಿದ್ದಕ್ಕೆ ಓಕೆ ಡಿಯರ್ ಫೈನ್ ನಿಮ್ಮ ಅಕೌಂಟ್ ಡೀಟೇಲ್ಸ್ ಸೆಂಡ್ ಮಾಡಿ ಅಂತ ಕಳಿಸಿದ್ರು. ವಿತ್ ಒಂದು ಐ ಡಿ ಕೊಟ್ಟಿರ್ತಾರೆ, ನಾನು ನಿಮ್ಗೆ ಹೇಳೋದು ಮರ್ತದೆ, ಒಂದು ಐ ಡಿ ಕೊಟ್ಟಿರ್ತಾನೆ ಆ ವ್ಯಕ್ತಿ, ವಾಟ್ಸಪ್ಪಲ್ಲಿ ಏನು ಮಾಡಿರ್ತಾನೋ ಆ ವ್ಯಕ್ತಿ. ಆ ಐ ಡಿ ಕೊಟ್ಟಾಗ ನಾನೇನು ಮಾಡಿದೆ, ಐ ಡಿ ಕೂಡ ನಾನು ಟೆಲಿಗ್ರಾಮ್ಗೆ ಕಳಿಸ್ಕೊಟ್ಟೆ. ಸೊ ಟೆಲಿಗ್ರಾಮ್ ಕಳಿಸ್ಕೊಟ್ಟಾಗ ಅವ್ರು ಏನು ಮಾಡಿದ್ರು, ಓಕೆ ಯು ಹ್ಯಾವ್ ಡನ್ ಅ ಗುಡ್ ಜಾಬ್, ಪ್ಲೀಸ್ ಶೇರ್ ಮಿ ಯುವರ್ ಅಕೌಂಟ್ ಡೀಟೇಲ್ಸ್ ಅಂತ ಬಂತು. ನನ್ನ ಹತ್ರ 3 ಅಕೌಂಟ್ಸ್ ಇತ್ತು. ಒಂದು ಯೂಶಲಿ ನಾನು ಆಫೀಸ್ಗೆ ಅಂತ ಮಾಡಿಸಿದ್ದೆ 2 ಅಕೌಂಟು, ಒಂದು ನನ್ನ ಪರ್ಸ್ನಲ್ ಅಕೌಂಟು. ನಾನು ಯಾವುದೋ ದುಡ್ಡು ಕ್ರೆಡಿಟ್ ಮಾಡಿದಿರೋ ಅಕೌಂಟ್, ಜಸ್ಟ್ ಆನ್ಲೈನ್ ಏನು ರನ್ನಿಂಗಲ್ಲಿತ್ತೋ ಅದನ್ನು ನಾನು 0 ಬ್ಯಾಲೆನ್ಸಲ್ಲಿ ಇಕ್ಕಿರ್ತೀನಿ, ಅದನ್ನೇ ಕಳಿಸ್ದೆ. ಹೇಳೋಕ್ಕಾಗಲ್ಲ ಫ್ರಾಡ್, ಎಷ್ಟೇ ಹುಷಾರಾಗಿದ್ರು ಹೆಂಗೆ ಬೇಕಾದರೂ ಒಂದು ಲಿಂಕಲ್ಲಿ ದುಡ್ಡು ಎತ್ಕೊಂಡ್ಬರ್ತಾರೆ ಅಂತ ಏನೇನೋ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ನನ್ನ ಬೈಕ್ಗೆ ನಾನು ಏನು ಮಾಡಿದೆ, 0 ಬ್ಯಾಲೆನ್ಸ್ದು ಕಳಿಸ್ಕೊಟ್ಟಾಗ ಅವರು ಒಂದು 5-10 ಮಿನಿಟ್ಸ್ ಬಿಟ್ಕೊಂಡು ಓಕೆ ನಿಮ್ದು ಹ್ಯಾಡ್ ಮಾಡಿದ್ದೀನಿ, ವಿತಿನ್ 20 ಮಿನಿಟ್ಸಲ್ಲಿ ನಿಮಗೆ 120 ರೂಪೀಸ್ ಕ್ರೆಡಿಟ್ ಆಗುತ್ತೆ ಅಂತ ಬಂತು. ಸೊ 120 ರೂಪೀಸ್ 20 ಮಿನಿಟ್ಸಲ್ಲಿ ಬಂತು. 120 ರೂಪೀಸ್ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಯಿತು. ಕ್ರೆಡಿಟ್ ಆದಮೇಲೆ ನೆಕ್ಸ್ಟು ನಿಮಗೆ ಇದೇ ಥರ 20 ಟಾಸ್ಕ್ ಬರುತ್ತೆ ಡೇ ಫುಲ್ಲು ವಿತ್ ಎವ್ರಿ 20 ಮಿನಿಟ್ಸ್ ಅಂತ ಹೇಳಿದ್ರು. ಓಕೆ ಫೈನ್ ನೋಡೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟಾಸ್ಕ್ ಬಂತು, ಸೆಕೆಂಡ್ ಟಾಸ್ಕು. ಸೊ ಆಮೇಲೆ ಮತ್ತೆ ಸೆಕೆಂಡ್ ಲಿಂಕ್ ಕಳಿಸಿದ್ರು, ಅದರಲ್ಲೂ ಕೂಡ 5 ಮಿನಿಟ್ಸ್ಗೆ ಒಂದೊಂದು ಲಿಂಕ್ ಕಳಿಸಿದ್ರು. ಸೇಮ್ ಅದೇ ಥರ ಸ್ನ್ಯಾಪ್ಚಾಟ್ ವಿಡಿಯೋಸ್ ಬಂತು, ಲೈಕ್ ಮಾಡಿದೆ, ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಅದೇ ಟೆಲಿಗ್ರಾಮ್ ಬೋಟ್ ಅನ್ನೋ ಗರ್ಲ್ ಪೇಜ್ ಅಂತ ಇರುತ್ತೆ, ಅದು ಕೂಡ ಪೇಜ್ ನಿಮಗೆ ಟ್ಯಾಗ್ ಮಾಡಿರ್ತೀನಿ. ಮೇ ಬಿ ಟ್ಯಾಗ್ ಮಾಡಿರೋದು ನಾನು ಡಿಲೀಟ್ ಮಾಡಿರ್ತೀನಿ, ಬಿಕಾಸ್ ಅವರು ನಾನು ಇದು ಫ್ರಾಡ್ ಅಂತ ನಾನು ಮೆಸೇಜ್ ಕಳಿಸ್ದೆ, ಅದನ್ನು ಟಕ್ಕಂತ ಡಿಲೀಟ್ ಮಾಡಿದ್ರು. ಡಿಲೀಟ್ ಮಾಡಿ ಅದ್ರ ಪೇಜೇ ಕಾಣಿಸ್ತಿರಂಗಾಗೋಯ್ತು. ಅದು ಹೆಂಗೆ ಮಾಡ್ತಾರಂತ ನನಗೊಂದು ಸೀರಿಯಸ್ ಆಗಿ ಗೊತ್ತಿಲ್ಲ. ನಾನು ತುಂಬ ಹುಡುಕ್ದೆ ಆ ಪೇಜ್ಗೋಸ್ಕರ, ಸಿಗಲಿಲ್ಲ. ಸೊ ಅದೇನಾಯಿತು, ನಾನು ಕಳಿಸ್ಕೊಟ್ಟೆ. ನನ್ನ ಮಗ ಸ್ವಲ್ಪ ತೀಟೆ ಮಾಡ್ತಾ ಇದ್ದಾನೆ, ಏನು ಅನ್ಕೋಬೇಡಿ ವಿಡಿಯೋದಲ್ಲಿ. ಸೊ ಅದು ಏನಾಯಿತು ಅಂತಂದರೆ, ಆವಾಗ ಓಕೆ ಫೈನ್ ಅಂತ ಹೇಳ್ಬಿಟ್ಟು ಆ 3 ಕಳಿಸಿದ್ರು, ನಾನು ಕಳಿಸ್ಕೊಟ್ಟೆ. ಆ ಒಂದೊಂದಿಗೆ ಆ 3 ಇವಾಗ ಏನಂತಂದರೆ ಇನ್ಸೆಂಟಿವ್ಸ್ ಬರುತ್ತೆ ಈ ನೆಕ್ಸ್ಟ್ 2 ಇದರಿಂದ ಅಂತಂದರು. ಸೊ ನಾನೇನು ಮಾಡಿದೆ, ಓಕೆ ಫೈನ್ 2 ಮಿನಿಟ್ಸ್ ಕಳಿಸಿದ್ರು, ನಾನು ಲಿಂಕ್ ಕಳಿಸ್ದೆ, ಸ್ಕ್ರೀನ್ಶಾಟ್ ಕಳಿಸ್ದೆ, ಎಲ್ಲ ಕಳಿಸ್ದೆ. ಸೊ ಅದಾದಮೇಲೆ 120 ರೂಪೀಸ್ ಜೊತೆ 70 ರೂಪೀಸ್ ಆ್ಯಡ್ ಮಾಡಿದ್ರು, ಅದು ಇನ್ಸೆಂಟಿವ್ಸ್ ಅಂತೆ. ಸೊ ಎಷ್ಟು ಬಂದು 70 ರೂಪೀಸ್ ಅಂತಂದರೆ 190 ರೂಪೀಸ್ ಬಂತು, ಕ್ರೆಡಿಟ್ ಆಯಿತು ಸೆಕೆಂಡ್ ಟಾಸ್ಕ್ಗೆ. ಫೈನ್, ಸೊ ಆಯಿತು ಅಂತ ಹೇಳ್ಬಿಟ್ಟು ಥರ್ಡ್ ಟಾಸ್ಕ್ ಬಂತು. ಥರ್ಡ್ ಟಾಸ್ಕಲ್ಲಿ ಇವಾಗ ಟ್ವಿಸ್ಟ್ ಬಂದಿದ್ದು. ಥರ್ಡ್ ಟಾಸ್ಕಲ್ಲಿ ಏನಾಯಿತು ಅಂತಂದರೆ, ಫಸ್ಟ್ ಲಿಂಕ್ ಬಂತು. ಲಿಂಕ್ ಓಪನ್ ಮಾಡಿದೆ, ಅವ್ರು ಹೇಳಿದ ಇದಾಗೆ ಮಾಡಿದೆ, ಕಳಿಸಿದ್ರೆ ಸ್ಕ್ರೀನ್ಶಾಟು. ಸೊ ಮತ್ತೆ ಕಳಿಸ್ಕೊಟ್ಟೆ. ಸೆಕೆಂಡ್ ಲಿಂಕ್ ಬಂತು, ಅದು ಥರ್ಡ್ ಟಾಸ್ಕಲ್ಲಿ ಸೆಕೆಂಡ್ ಲಿಂಕ್ ಬಂತು. ಸೆಕೆಂಡ್ ಲಿಂಕ್ ಕೂಡ ನಾನು ಓಕೆ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ದೆ. ಸ್ಕ್ರೀನ್ಶಾಟ್ ಕಳಿಸಿ ಎಲ್ಲರೂ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮಾರು ಒಂದು 150 ಮೆಂಬರ್ಸ್ ಇದ್ದರು. ಅದು ಹೇಗೆ ಫ್ರಾಡ್ನ ನಂಬ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ 150 ಮೆಂಬರ್ಸ್ ಅಲ್ಲಿತ್ತು. ಇಲ್ಲ ಅದು ಸುಮ್ಮನೆ ನಮ್ಮ ಟ್ರಿಕ್ಗೋಸ್ಕರ ಅವರು ಕಳಿಸ್ಕೊಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಇವಾಗ ನಿಮ್ಗೆ ಗೊತ್ತಿರೋ ಪ್ರಕಾರ ಏನು ಬೇಕಾದ್ರೂ ಮಾಡ್ತಾರೆ. ಹಾಗಾಗಿ ನಾನು ಓಕೆ ಫಂಡ್ ಕಳಿಸ್ದೆ. ಸೆಕೆಂಡ್ ಲಿಂಕ್ ಬಂದಾದ್ಮೇಲೆ ಒಂದು ಇನ್ಸೆಂಟಿವ್ ಸ್ಟ್ರಕ್ಚರ್ ಅಂತ ಹೇಳಿ ಒಂದು PDF ಅಲ್ಲಿ ಕಳಿಸಿದ್ರು. ನೀವು 1000 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ 1000, ಆಮೇಲೆ 3000, 5000, 10,000 ಅಂತ ಬಂತು. ಸೊ 1000 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 1000 + 1000 + 180 ರೂಪೀಸ್ 120 ರೂಪೀಸ್ ಬರುತ್ತೆ. ಸೊ 2280 ರೂಪೀಸ್ ಬರುತ್ತೆ. ನೆಕ್ಸ್ಟ್ ಇವೆರಡು ಟಾಸ್ಕ್ ಮುಗಿಸಿದ್ರೆ ನೀವು ನನಗೆ ಪೇ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ಗೋಸ್ಕರ ನೀವು 2000 ರೂಪೀಸ್ 1000 ರೂಪೀಸ್ ಪೇ ಮಾಡಿದ್ರೆ, ಸೊ ಆ 1000 ರೂಪೀಸಲ್ಲಿ ನಿಮಗೆ +1000 120 ರೂಪೀಸ್ ಏನು ಯೂಶಲ್ ಇದೆಯೋ ಅದು ಬರುತ್ತೆ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ನಾನು ಓಕೆ ನೋಡೋಣ 1000 ರೂಪೀಸ್ ನೋಡೋಣ ಅಂತ ಹೇಳಿಬಿಟ್ಟು ನಾನು 1000 ರೂಪೀಸ್ ಫೈನ್ ಕೊಟ್ಟೆ. ಅದಾದಮೇಲೆ 2 ಲಿಂಕ್ಸ್ ಬಂತು, ಮತ್ತೆ ಕಳಿಸ್ದೆ, ಸ್ಕ್ರೀನ್ಶಾಟ್ ಕಳಿಸ್ದೆ, ಎಲ್ಲ ಬಂತು. ಸೊ 2000 ಲಿಂಕ್ ಬರೋಕ್ಕೆ ಸ್ಟಾರ್ಟ್ ಆಯಿತು.
ಆಮೇಲೆ ಓಕೆ ಅದು ಚಾಟ್ ಕೂಡ ಕಳಿಸಿದ್ರು ಇಷ್ಟಿಷ್ಟು ಬಂತು. ಸೊ 1000 ರೂಪೀಸ್ ಕೊಟ್ಟೆ, ಆಯಿತು, ಬಂತು. ಸೊ ನೆಕ್ಸ್ಟು 4th ಟಾಸ್ಕ್ ಬಂತು. ಸೊ 4th ಟಾಸ್ಕಲ್ಲಿ ಮತ್ತೆ ಒಂದು ಲಿಂಕ್ ಕಳಿಸಿದ್ರು. ಇದಾದಮೇಲೆ ಮತ್ತೆ ಇನ್ಸೆಂಟಿವ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಬೋನಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕಳಿಸ್ಕೊಂಡು ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಾದಮೇಲೆ 1000 ರೂಪೀಸ್ ಇದ್ದಿದ್ದು ಏಕ್ದಮ್ 5000 ರೂಪೀಸ್ಗೆ ಹೊಂಟೋಯ್ತು. 5000ಗೆ 5000 ಎಕ್ಸ್ಟ್ರಾ ಬರುತ್ತೆ, ಅದ್ರ ಪ್ಲಸ್ 1080 ರೂಪೀಸ್ ಎಕ್ಸ್ಟ್ರಾ ಬರುತ್ತೆ, ಈ ಥರ ಸ್ಟಾರ್ಟ್ ಆಯಿತು. ಸೊ ಏನು ಹೇಳ್ತಿದ್ದೀನಿ ಅಂತಂದರೆ, ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಇಂಥ ಪ್ಲ್ಯಾಟ್ಫಾರ್ಮ್ ಕಂಪ್ಲೀಟ್ಲಿ ಫೇಕ್. ಓಕೆನಾ, ಕಂಪ್ಲೀಟ್ಲಿ ಫೇಕ್. ಯಾರೇ, ನಾನು ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಹೌಸ್ ವೈಫ್ ಆಗಲಿ, ಹೆಣ್ಮಕ್ಳು ಮನೇಲೇ ಕುತ್ಕೊಂಡು ಇಂಡಿಪೆಂಡೆಂಟಾಗಿ ದುಡಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇರೋರು ಇದಕ್ಕೆ ತುಂಬ ಅಟ್ರಾಕ್ಟ್ ಆಗ್ತಾರೆ. ಸೊ ನಾನು ಹೇಳ್ತಾ ಇರೋದು, ಇಂಥ ಫೇಕ್ನ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ನಿಮ್ಮ ದುಡ್ಡನ್ನ ಯಾವತ್ತೂ ಯಾರಿಗೂ ಈ ಥರ ಫೇಕಾಗಿ ಮಾಡೋಕ್ಕೆ ಹೋಗಬೇಡಿ. ತುಂಬ ಫೇಕ್ ನಡೀತಾ ಇದೆ ಆನ್ಲೈನ್ ವರ್ಕ್ ಫ್ರಮ್ ಹೋಮಲ್ಲಿ. ಇನ್ಫ್ಯಾಕ್ಟ್ ನೀವು ವರ್ಕ್ ಫ್ರಮ್ ಹೋಮ್ ಮಾಡಲೇಬೇಕು ಅಂತಿದ್ರೆ ದಯವಿಟ್ಟು ನೌಕರಿ, ಇನ್ ನೀಡ್, ಆಮೇಲೆ ಜಾಬ್ ಹೈ, ಈ ಥರದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಂಥದ್ರಲ್ಲಿ ಹೋಗಿ ಹುಡುಕಿ ವರ್ಕ್ ಫ್ರಮ್ ಹೋಮ್ ಖಂಡಿತವಾಗ್ಲೂ ಸಿಗುತ್ತೆ, ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಈ ಥರ ಈ ಥರ ದುಡ್ಡನ್ನ ಕಳ್ಕೊಂಡಿರೋ ಸುಮಾರು ಜನ ಇದ್ದಾರೆ. ಬ್ಯಾಂಗ್ಳೂರಲ್ಲಿ, ಕರ್ನಾಟಕ, ಎಲ್ಲ ಕಡೆನೂ ಇದೆ, ಎಲ್ಲ ಥರನೂ ಇರ್ತಾರೆ. ಸೊ ರೀಸೆಂಟಾಗಿ ಲಾಸ್ಟ್ 2 ಇಯರ್ಸ್ ಬ್ಯಾಕಲ್ಲಿ ಇದೇ ಥರ ವರ್ಕ್ ಫ್ರಮ್ ಹೋಮ್ ತುಂಬ ಫೇಕ್ ಆಗಿ ನ್ಯೂ ಡೆಲ್ಲಿಲಿ ಸುಮಾರು ಒಂದು 5 ರಿಂದ 6 ಜನ ತೀರ್ಕೊಂಡಿದ್ದಾರೆ. ಅದನ್ನು ನೀವು ಚೆಕ್ ಮಾಡ್ಬೋದು, ಗೂಗಲಲ್ಲೆಲ್ಲ ಇದೆ. ಒಬ್ಬರು ಬಂದ್ಬಿಟ್ಟು ಆನ್ಲೈನಲ್ಲಿ ಈ ಥರ ಏರ್ಪೋರ್ಟಲ್ಲಿ ಜಾಬ್ ಇದೆ, ವರ್ಕ್ ಫ್ರಮ್ ಹೋಮ್ ಥರ, ನೀವು ಜಸ್ಟ್ ಕಸ್ಟಮರ್ಸ್ ಬಗ್ಗೆ ನೀವು ಎಂಕ್ವೈರಿ ಮಾಡ್ತಾ ಇರೋ ಫಾರ್ಮ್ಸ್ನ ಫಿಲ್ ಮಾಡಬೇಕು, ಕಸ್ಟಮರ್ಸ್ ಬರ್ತಾರಾ ಇಲ್ವೋ ಅಂತ ನೀವು ಚೆಕ್ ಮಾಡಬೇಕು. ಆ ಥರ ಜಾಬ್ ಇದೆ ಆನ್ಲೈನಲ್ಲಿ. ಸೊ ವರ್ಕ್ ಫ್ರಮ್ ಹೋಮ್ ಆ ಥರ ಇದೆ, ನಿಮಗೆ ಮಂತ್ಲಿ 25,000 30,000 ಬರುತ್ತೆ. ನೀವು ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟು ಸೊ ಈ ಥರ ಅಮೌಂಟ್ ಕಟ್ಟಿ ಅಂತ ಹೇಳ್ಬಿಟ್ಟು ಫಸ್ಟು ಕಮ್ಮಿ ಅಮೌಂಟ್ ಕೇಳ್ತಾರೆ. ಅದಾದಮೇಲೆ ಈ ಥರ ಪ್ರೊಸೆಸಿಂಗ್ ಫೀಸ್ ಇದೆ, ಈ ಥರ ನಿಮಗೆ ವರ್ಕ್ ಅಲರ್ಟ್ ಆಗ್ತಿಲ್ಲ, ಸೊ ನಾವು ಇನ್ನೂ ಇಂಪ್ರೆಸ್ ಮಾಡಬೇಕು, ಈ ಥರ ದುಡ್ಡು ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು 14 ಲಕ್ಷ 14 lakhs ತೊಗೊಂಡಿದ್ದಾರೆ 1 ಮಂತಲ್ಲಿ ಒಬ್ರ ಹತ್ರ. ಸೊ 14 lakhs ತೊಗೊಂಡಿದ್ದಾರೆ. ಅದು ನ್ಯೂ ಡೆಲ್ಲಿಲಿ ಆಗಿರೋದು. ಮತ್ತು ರೀಸೆಂಟಾಗಿ ನ್ಯೂ ಡೆಲ್ಲಿ ಬೇಡ, ಮಂಗಳೂರಲ್ಲಿ ಕೂಡ ಹಿಂಗೆ ಆಗಿದೆ. ಒಂದು ಲೇಡಿ ಹತ್ರ 8 lakhs ತೊಗೊಂಡು ಮೋಸ ಮಾಡಿದ್ದಾರೆ. ತುಂಬ ಈ ಥರ ಫೇಕ್ ಆಗಿರೋದು ತುಂಬ 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 ಪೊಲೀಸ್ ಸ್ಟೇಷನಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಓಕೆನಾ, ಈ ಥರ ವರ್ಕ್ ಫ್ರಮ್ ಹೋಮ್ ದಯವಿಟ್ಟು ಯಾರು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇದು ತುಂಬ ಫೇಕ್. ಓಕೆನಾ, ನಿಮಗೆ ಏನಾದರೂ ನಿಜವಾಗ್ಲೂ ವರ್ಕ್ ಫ್ರಮ್ ಹೋಮ್ ಅಮೆಝಾನಿಂದ ಆಗಲಿ, ಫ್ಲಿಪ್ಕಾರ್ಟಿಂದ ಆಗಲಿ, ಸ್ನ್ಯಾಪ್ಚಾಟಿಂದ ಆಗಲಿ ಬಂತು ಅಂದರೆ ಡೈರೆಕ್ಟ್ ಇಮೇಲಲ್ಲಿ ಬರುತ್ತೆ ನಿಮಗೆ ಸ್ನ್ಯಾಪ್ಚಾಟಿಂದಾನೆ. ಇಂಥ ಕಂಪ್ನಿಯವರು ಯಾವತ್ತೇ ಆಗಲಿ ₹1 ಕೂಡ ತಗೊಳ್ಳಲ್ಲ ಇಂಥ ಕಂಪ್ನೀಸು. ಬಿಕಾಸ್ ಅವರು ಕಂಪ್ನೀಸ್ ಬಂದ್ಬಿಟ್ಟು ಯಾವತ್ತೇ ಆಗಲಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಅವ್ರ ಎಜುಕೇಷನ್ಗೆ, ಅವ್ರ ಕೆರಿಯರ್ ಏನಿದೆ, ಅವ್ರು ವರ್ಕ್ ಮಾಡಿರ್ದಾರ ಇಲ್ವೋ, ಅವ್ರ ಕೇಪಬಿಲಿಟಿ ಏನಿದೆ ಅಂತ ನೋಡಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೊಡ್ತಾರೆ ಹೊರತು ಕಾಸಿಗೋಸ್ಕರ ಆಗಲಿ ₹1 ಕೂಡ ಯಾವತ್ತೇ ತಗೊಳ್ಳಲ್ಲ ಇಂಥ ದೊಡ್ಡ ಪ್ಲ್ಯಾಟ್ಫಾರ್ಮ್ಸ್ ಅವರು. ಓಕೆನಾ, ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಷ್ಟೇ ತುಂಬ ಜನ ಫೇಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ಜನ ಫೇಮಸ್ ಆಗಿರೋ ಇನ್ಸ್ಟಾಗ್ರಾಮ್ ಅವ್ರ ಹುಡುಗಿ ಆಗಲಿ ಹುಡುಗ ಆಗಲಿ ಅವ್ರು ಮಾತಾಡಿರೋ ಥರನೇ ಎಡಿಟ್ ಮಾಡಿ ಹಾಕ್ತಾ ಇದ್ದಾರೆ. ಸೊ ಈ ಥರ ತುಂಬ ಫೇಕ್ಸ್ ನಡೀತಾ ಇದೆ. ಈ ಥರ ಏನಾಗ್ತಿದೆ ಅಂತಂದರೆ ಅವ್ರ ಇಮೇಜ್ ಕೂಡ ಡೌನ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋರ್ದು ತುಂಬ ಇಮೇಜ್ ಡೌನ್ ಮಾಡೋ ಥರ ಮಾಡ್ತಿದ್ದಾರೆ. ಸೊ ತುಂಬ ಎಡಿಟಿಂಗ್ಸ್ ನಡೆಯುತ್ತೆ. ಈಗ ಹೆಂಗೆ ಬೇಕಾದರೂ ತುಂಬ ಎಡಿಟಿಂಗ್ಸ್ ನಡೆಯುತ್ತೆ. ಈಗ ಏನಂತಂದರೆ ಮೀನ್ಸ್ ಡೆತ್ ಆಗಿರೋರು ಕೂಡ ಮಾತಾಡ್ಬೋದು ಅನ್ನೋ ಆ್ಯಪ್ಗಳೆಲ್ಲ ಬಂದ್ಬಿಟ್ಟಿದೆ. ಏನೇನೋ ನಡೀತಾ ಇದೆ ರೀ. ಸೊ ನಮ್ಮ ಜಾಗ್ರತೆಯಲ್ಲಿ ನಾವಿದ್ದರೆ ನಾವು ಆರಾಮ್ಸೆ ಲೀಡ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವರ್ಕ್ ಫ್ರಮ್ ಹೋಮ್ ಆಸೆಗೋಸ್ಕರ ಯಾರೂ ದುಡ್ಡು ಕಳ್ಕೊಬೇಡಿ. ಒಳ್ಳೆ ಪ್ಲ್ಯಾಟ್ಫಾರ್ಮಿಂದ ನೀವು ನಿಜವಾಗ್ಲೂ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ನೋಡ್ತಾ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲೆಲ್ಲಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಇದೆ ಅಂತ ನಾನು ಹಿಂಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ವರ್ಕ್ ಫ್ರಮ್ ಹೋಮ್ ಆನ್ಲೈನ್ ಕಂಪ್ಲೀಟ್ಲಿ ಫೇಕ್ ನನ್ನ ಪ್ರಕಾರ. ಓಕೆನಾ, ಸೊ ಅಮೆಝಾನ್ ಅವರಾಗಲಿ, ಫ್ಲಿಪ್ಕಾರ್ಟ್ ಅವರಾಗಲಿ, ಯಾವುದೇ ಲೀಡಿಂಗ್ ಪ್ಲ್ಯಾಟ್ಫಾರ್ಮ್ ಆಗಲಿ ಯಾವುದೇ ಥರ ಈ ಥರ ಆನ್ಲೈನು ವರ್ಕ್ ಫ್ರಮ್ ಹೋಮ್ ಇದೆ, ಆಮೇಲೆ ಈ ಥರ ಪಾರ್ಟ್ ಟೈಮ್ ಜಾಬ್ಸ್ ಇದೆ, ವರ್ಕ್ ಮಾಡಿ ಅಂತ ಅವರು ಯಾವುದೇ ಥರ ಈ ಥರ ಇನ್ಸ್ಟಾಗ್ರಾಮ್ಗಳೆಲ್ಲ ಹ್ಯಾಡ್ಗಳು ಹಾಕೋದಿಲ್ಲ. ಅವರೆಲ್ಲ ಅಫಿಷಿಯಲ್ ಆಗಿ ಏನೇ ಇಲ್ಲ ಅಂತಂದ್ರೂ ಇಂಟರ್ವ್ಯೂಸ್ಗಳು ನಡೆಯುತ್ತೆ. ಇಂಟರ್ವ್ಯೂಸಲ್ಲಿ ಬಂದ್ಬಿಟ್ಟು 5 to 6 ರೌಂಡ್ಸ್ ಇರುತ್ತೆ ಇಂಥ ಲೀಡಿಂಗ್ ಕಂಪ್ನಿಗಳಲ್ಲಿ.
ಸೊ ಆ ಇಮೇಜ್ ಡೌನ್ ಮಾಡ್ಕೊಳ್ಳೋಕ್ಕೋಸ್ಕರ ಇವರು ಈ ಥರ ಫೇಕಾಗಿ ಮಾಡ್ತಾ ಇರೋದೆಲ್ಲ ತುಂಬ ತಪ್ಪು, ಅದು ಇಲ್ಲೀಗಲ್. ತುಂಬ ಇದು ಆಲ್ಮೋಸ್ಟ್ ಇದು ತುಂಬ ಜನ ಹೇಳಿದರೆ ಇದು ಇಲ್ಲೀಗಲ್. ಸೊ ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದ್ದರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ, ನೀವು ನೋಡ್ತಾ ಹೋಗಿ ನನ್ನ ವೀಡಿಯೋಸ್ನ. ಸೊ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸು ಮತ್ತು ಈ ಥರ ಎಲ್ಲೆಲ್ಲಿ ಆಪರ್ಚುನಿಟೀಸ್ ಇರುತ್ತೆ, ನಮ್ಮಂಥವ್ರು ಹೌಸ್ ವೈಫ್ಗಳು ಎಲ್ಲೆಲ್ಲಿ ವರ್ಕ್ ಮಾಡ್ಬೋದು ಅನ್ನೋದನ್ನ ನಾನು ಕ್ಲೀನಾಗಿ ಡೀಟೇಲಾಗಿ ಲರ್ನ್ ಮಾಡಿ ಅದು ಫೇಕಾ ಇಲ್ಲ ನಿಜವಾಗ್ಲೂ ಅದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆಯಾ, ಇದು ಫೇಕ್ ಅಲ್ಲ ಅಂತಂದರೆ ಮಾತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ನೋಡಿದ್ರಲ್ಲ ಇವತ್ತಿನ ಟಾಪಿಕ್ ಬಗ್ಗೆ. ಇದ್ರ ಬಗ್ಗೆ ನಿಮ್ಗೆ ಏನೇ ಎಂಕ್ವೈರೀಸ್ ಇದ್ದರೂ ನನಗೆ DM ಮಾಡಿ ಅಲ್ಲ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸತಿ ಸಿಗ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.